That is to give confidence to the accused also that you are not being looked at as a convict because innocence is presumed. Until ಸರೆಂಡರ್ ಆಗೋದಕ್ಕೂ ಕೂಡ ಹೇಳಿರುವಂಥದ್ದು ಏನು ಬೇರೆ ಪ್ರೊಸೀಜರ್ ನೆಕ್ಸ್ಟ್ ಏನಾದರೂ ಸುಪ್ರೀಂ ಕೋರ್ಟ್ಗೆ ಬರುವಂಥದ್ದು ಏನಾದರೂ ಕಾಲಾವಕಾಶ ಸರೆಂಡರ್ ಆಗೋದಕ್ಕೆ ಆ ಥರ ಏನಾದರೂ ಕೇಳ್ತೀರಾ ಅಂತೇಳಿ ನೋಡಿ ಸುಪ್ರೀಂ ಕೋರ್ಟಲ್ಲಿ ನೀವು ತಿರ್ಗಾ ಬರೋಕ್ಕಿಂತ ಮುಂಚೆ ಇಟ್ ವುಡ್ ಬಿ ದಿ ಅಡ್ವೈಸ್ ಆಫ್ ದ ಸೀನಿಯರ್ ಅಡ್ವೊಕೇಟ್ ಮಿಸ್ಟರ್ ಕೆ ದಿವಾಕರ್ ಸರ್ and his colleagues in the office in Bangalore, whether they want to take a particular remedy in Supreme Court or they want to go back, they want to take some time and explore options. I think that is better advised by the senior advocate. ಹೈಕೋರ್ಟ್ ಬಗ್ಗೆ ಟೀಕೆ ಮಾಡಿರೋ ಅಂದರೆ ಅಸಮಾಧಾನ ಕೂಡ ಹಾಕಿರೋದು ಇದು ಇಡೀ ದೇಶಕ್ಕೂ ಕೂಡ ಎಲ್ಲ ಸರ್ಕಾರಕ್ಕೆ ಮತ್ತು ಪೊಲೀಸರು ಕೂಡ ಒಂದು ಪ್ರೀತಿಯನ್ನು ಕಳಿಸ್ಕೊಡಿ ಈ ಒಂದು ತೀರ್ಪು ಏನಿದೆ ಅನ್ನೋದು ಕೂಡ ಅಂದರೆ ಎಲ್ಲ ಒಂದು ಕಡೆ ಹೈಕೋರ್ಟ್ ತಪ್ಪು ಮಾಡುತ್ತಾ ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು ಅಂದರೆ ಬೇಲ್ ಅಲ್ಲಿ ನೀಡಿ ಈ ಥರ ಎಲ್ಲ ಆಯಿತು ಅನ್ನೋದು ಜಡ್ಜಿಗಳು ಕೂಡ ಹೇಳಿರುವಂಥದ್ದು ಇದು ಯಾವ ಥರ ಯಾಕೆ ಈ ಥರ ಹೇಳಿದ್ರು ಅಂತೇಳಿ ಸರ್ ಅಲ್ಲ ದೇರ್ ಈಸ್ ಸುಪ್ರೀಂ ಕೋರ್ಟಲ್ಲಿ ಜಡ್ಜಸ್ ಆರ್ ನಾಟ್ ಅಬವ್ ಹೈಕೋರ್ಟ್ ಜಡ್ಜಸ್ ಅಂತ ನಿನ್ನೆ ಮೊನ್ನೆ ಜಡ್ಜ್ಮೆಂಟ್ ಬಂದಿದೆ ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇವಾಗ ಈ ಆರ್ಡರ್ನ ಕ್ಯಾನ್ಸಲ್ ಮಾಡಿದೆ ಅಂತ ಅವ್ರು ರೀಸನ್ಸ್ ಕೊಟ್ಟಿದ್ದಾರೆ ಆ ರೀಸನ್ಸಲ್ಲಿ ಕೆಲವೊಂದು ಅವ್ರು ಏನು ಹೇಳಿದ್ದಾರೆ ಅಂದರೆ ಅದರಲ್ಲಿ ರೀಸನಿಂಗ್ ಹೈಕೋರ್ಟ್ ಜಡ್ಜಸ್ ಇನ್ನೂ ಬರೀಬೇಕಾಗ್ಬೋದಾಗಿತ್ತು ಬರ್ದಿಲ್ಲ ಅದಕ್ಕೆ ನಾವು ಗ್ರಾಂಟ್ ಮಾಡ್ತಾ ಇದ್ದೀವಿ ಏನು ರೀಸನ್ಸ್ ಬರ್ದಿದ್ದಾರೆ ಅದ್ರ ಬಗ್ಗೆ ಅವ್ರು ಇನ್ನೂ ಅಷ್ಟೇನು ಟಿಪ್ಪಣಿ ಕೊಡೋಕ್ಕೆ ಹೋಗಿಲ್ಲ ಇವಾಗ ಸ್ಟೇಟ್ ಆ ಥರ ಹೇಳ್ಕೋಬಹುದು ಹೈಕೋರ್ಟ್ ಜಡ್ಜ್ಮೆಂಟ್ ರಾಂಗ್ ಇತ್ತು ಅದಕ್ಕೆ ಸೆಟ್ ಅಸೈಡ್ ಆಯ್ತು ಅಂತ ಆದರೆ ಪ್ರಿನ್ಸಿಪಲ್ ಡಿಸ್ಟರ್ಬ್ ಆಗಿಲ್ಲ ಆ ಪ್ರಿನ್ಸಿಪಲ್ನ ಡಿಸ್ಟರ್ಬ್ ಮಾಡಿಬಿಡ್ತಿದ್ರೆ ಸುಪ್ರೀಂ ಕೋರ್ಟು ಹೊಸ ರೀಸನಿಂಗ್ ಬರ್ತಿತ್ತು ದಟ್ ವುಡ್ ಹ್ಯಾವ್ ಬಿನ್ ಅ ನ್ಯೂ ಜುರಿಸ್ಪ್ರುಡೆನ್ಸ್ ಅದಾಗಿಲ್ಲ ಅದಕ್ಕೆ ಹೈಕೋರ್ಟ್ ಜಡ್ಜಸ್ ಬರ್ದಿರೋದು ಜಡ್ಜ್ಮೆಂಟ್ ಸರಿ ಇರಲಿಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಫಾರ್ ದ ರೀಸನ್ ದ್ಯಾಟ್ ದೇರ್ ವರ್ ಸಮ್ ಅದರ್ ರೀಸನ್ಸ್ ದ್ಯಾಟ್ ಸುಪ್ರೀಂ ಕೋರ್ಟ್ ವುಡ್ ಹ್ಯಾವ್ ಬಿನ್ ಸ್ಯಾಟಿಸ್ಫೈಡ್ ವಿತ್ ಅಂತ ಹೇಳ್ಬೋದು ಈಗ ಅವ್ರು ಬಂದು ಸರೆಂಡರ್ ಆಗ್ತಾರೆ ಅಥವಾ ಅವರನ್ನು ಅರೆಸ್ಟ್ ಮಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತಾರೆ ಮುಂದೆ ಯಾವ ಥರ ನೀವು ಏನು ಮಾಡ್ತೀರಾ ಅಂತೇಳಿ ಸರ್ ಪ್ರೊಸೀಜರ್ ಅವ್ರೇನು ಬೇಲ್ ಮತ್ತೆ ಅಪ್ಲಿಕೇಶನ್ ಹಾಕೋರಂಥ ಪ್ರಯತ್ನ ಏನಾದರೂ ಮಾಡ್ತೀರಾ ನೋಡಿ ಬೇಲ್ ಇಸ್ ಜೆನ್ವಿನ್ಲಿ ದ ರೂಲ್ ಅಷ್ಟು ಎಷ್ಟೊಂದು ಸತಿ ಹೇಳಿದ್ದೀವಿ ಟ್ರಯಲ್ ಇವಾಗ ಕರೆಕ್ಟಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದರೆ ಅಕ್ಯೂಸ್ಡ್ ವಿಲ್ ಆಲ್ಸೋ ವಾಂಟ್ ಬೇಗ ಕೇಸ್ ಮುಗಿಲಿ ನಾನು ಬೇಗ ಆಚೆ ಬರ್ತೀನಿ ಆ ಬೇಗ ಆಗಿಲ್ಲ ಅಂದರೆ ಎಷ್ಟು ದಿನ ಒಳಗಿಟ್ಕೋಬೇಕು ಎಷ್ಟು ದಿನ ಒಳಗಿರ್ಬೇಕು ಯಾರಾದರೂ ಆ ಸಂದರ್ಭದಲ್ಲಿ ಅವ್ರು ಯಾವಾಗಾದರೂ ಬೇಲ್ ಅಪ್ಲೈ ಮಾಡಿದ್ರೆ ಅವ್ರಿಗೆ ಖಂಡಿತ ಸಿಗತ್ತೆ ಆ ಕಾನ್ಫಿಡೆನ್ಸ್ನಲ್ಲಿ ಅವರು ಇರ್ತಾರೆ ನಾವು ಇರ್ತೀವಿ ಅಷ್ಟೇ ಥ್ಯಾಂಕ್ ಯು ಇದಿಷ್ಟು ಏನೋ ಒಂದು ಪ್ರದೋಷ್ ಪರವಾದಂಥ ವಕೀಲರ ಮಾತಾಗಿರೋದು ಒಟ್ಟಾರೆ ಈಗಾಗಲೇ 7 ಜನಕ್ಕೂ ಕೂಡ ಬೇಲ್ ಕ್ಯಾನ್ಸಲ್ ಆಗಿರುವಂಥದ್ದು ಈಗಾಗಲೇ ಆರೋಪಿಗಳನ್ನ ವಶಕ್ಕೆ ಪಡೆದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಮಹೇಶ್ ಹಿರಣ ಟಿವಿ9 ನವದೆಹಲಿ